ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಡ್ಯುಯಲ್ ಸ್ಟಿಮ್ಯುಲೇಷನ್ ಅಂತ. ಯಾರೆಲ್ಲ IVF ಮಾಡಿಸ್ತಾ ಇರ್ತೀರಾ ಅದರಲ್ಲಿ ಎಗ್ ಪಿಕಪ್ ಅಂತ ಒಂದು ಸ್ಟೆಪ್ ಇರುತ್ತೆ. ಓಕೆ, ಸೊ ಈ ಸ್ಟೆಪ್ ಬಂದವಾಗ ನಿಮ್ಮ ಓವರೀಸಿಂದ ಎಗ್ನ ಕಲೆಕ್ಟ್ ಮಾಡ್ತಾರೆ ಡಾಕ್ಟರ್ಸ್. ಓಕೆ, ಆ ಕಲೆಕ್ಟ್ ಮಾಡೋದು ಸ್ಟೆಪ್ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತಂತಂದರೆ ಎಷ್ಟು ಜಾಸ್ತಿ ಎಗ್ಸ್ ಬರುತ್ತೆ ಅಷ್ಟು ಪಾಸಿಬಿಲಿಟಿ ಇರುತ್ತೆ, ಅಷ್ಟು ಆಪ್ಷನ್ಸ್ ಇರುತ್ತೆ. ಅಟ್ಲೀಸ್ಟ್ ಈಗ ನೋಡಿ, 5 ಎಗ್ ಕಲೆಕ್ಟ್ ಮಾಡಿದ್ದೀವಿ ಅಂತಂದರೆ ಅಟ್ಲೀಸ್ಟ್ ಒಂದು ಎಂಬ್ರಿಯೋ ಫಾರ್ಮ್ ಆಗುವಂತಹ ಚಾನ್ಸಸ್ ಇರುತ್ತೆ. ಓಕೆ, ಬಟ್ ಯಾವಾಗ ಬರೀ ಒಂದೇ ಎಗ್ ಕಲೆಕ್ಟ್ ಆಗುತ್ತೆ ಆವಾಗ ಆ ಎಗ್ಗೇ ಎಂಬ್ರಿಯೋ ಆಗಿ ಫಾರ್ಮ್ ಆಗಬೇಕು ಅಷ್ಟೇ, ಬೇರೆ ಎನಿ ಅದರ್ ಆಪ್ಷನ್ ಇಲ್ಲ. ಅಲ್ಲಿ 5 ಎಗ್ ಇತ್ತು ಅಂತಂದರೆ 5 ಆಪ್ಷನ್ಸ್ ಇರುತ್ತೆ, 5 ಟೈಮ್ಸ್ ಆಯಿತಾ ಚಾನ್ಸ್ ಇರುತ್ತೆ. ಆದರೆ ಯಾವಾಗ ಬರೀ ಒಂದೇ ಎಗ್ ಬಂದಿರುತ್ತೆ ಆವಾಗ ಆಪ್ಷನ್ ಕೂಡ ಕಮ್ಮಿ ಆಯಿತಾ, ಎಂಬ್ರಿಯೋ ಫಾರ್ಮ್ ಆಗುವಂತಹ ಸಾಧ್ಯತೆ ಕೂಡ ಕಮ್ಮಿ ಆಗುತ್ತೆ. ಸೊ ಹಾಗಾಗಿನೇ IVF ಟೈಮಲ್ಲಿ ಜಾಸ್ತಿ ಎಗ್ಸ್ನ ಪಿಕಪ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಅಂದರೆ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಆದರೆ ಯಾರಿಗೆಲ್ಲ ಲೋ AMH ಇರುತ್ತೆ, ಆ್ಯಂಟಿಮುಲೇರಿಯನ್ ಹಾರ್ಮೋನ್ ಯಾರಿಗೆಲ್ಲ ಕಮ್ಮಿ ಇರುತ್ತೆ, ಅಥವಾ ಆ್ಯಂಟ್ರಲ್ ಫಾಲಿಕಲ್ ಕೌಂಟ್ ಯಾರಿಗೆಲ್ಲ ಕಮ್ಮಿ ಇರುತ್ತೆ ಅಂಥವ್ರಿಗೆ, ಅಥವಾ ಓವರಿಯನ್ ರೆಸ್ಪಾನ್ಸ್ ಚೆನ್ನಾಗಿ ಯಾರಿಗಿರೋದಿಲ್ಲ ಅಂಥವ್ರಿಗೆ ಏನಾಗುತ್ತೆ, IVF ಪ್ರಾಸೆಸ್ ಅಂತಂದರೆ IVF ಸ್ಟಿಮ್ಯುಲೇಷನ್ ಅಂದರೆ IVF ಇಂಜೆಕ್ಷನ್ಸ್ ಕೊಟ್ಟ ಮೇಲೂ ಕೂಡ ನಂಬರ್ ಆಫ್ ಎಗ್ಸ್ ಕಮ್ಮಿ ಬಂದಿರುತ್ತೆ ಆಯಿತಾ. ಸೊ ಯಾರಿಗೆಲ್ಲ ಬರೀ ಒಂದು ಎಗ್ಗು ಒಂದು ಫುಲ್ ಸೈಕಲ್ ಮಾಡಿಸಿದವಾಗ ಬರೀ 1 ಎಗ್ ಬಂದಿದೆ ಅಥವಾ ಬರೀ 2 ಎಗ್ ಬಂದಿದೆ ಅನ್ನೋ ಹಾಗಿತ್ತು ಅಂತಂತಂದರೆ ಇಮಿಡಿಯೇಟಾಗಿ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋದಿಲ್ಲ. ಡಾಕ್ಟರ್ಸ್ ಏನು ಮಾಡ್ತಾರೆ, ಆ ಸೈಕಲ್ನ ಅಲ್ಲಿಗೆ ಪಾಸ್ ಮಾಡಿ ಬಿಟ್ಬಿಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಸೈಕಲಲ್ಲಿ ಮತ್ತೆ ಸ್ಟಿಮ್ಯುಲೇಷನ್ ಸ್ಟಾರ್ಟ್ ಮಾಡಿ ಮತ್ತೆ ಎಗ್ಸ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನು ಎಗ್ ಪೂಲಿಂಗ್ ಅಂತ ಕರೀತಾರೆ. ಅಂದರೆ ಜಾಸ್ತಿ ಎಗ್ಸ್, ನಂಬರ್ ಆಫ್ ಸೈಕಲ್ಸ್ನ ಟ್ರೈ ಮಾಡಿ ಜಾಸ್ತಿ ಎಗ್, ಪ್ರತಿ ಸೈಕಲಲ್ಲೂ 1 ಎಗ್ 2 ಎಗ್ 1 ಎಗ್ ಅಂತ ಈ ಥರ ಪ್ರತಿ ಸೈಕಲಿಂದ ನಂಬರ್ ಆಫ್ ಎಗ್ಸ್ನ ಕಲೆಕ್ಟ್ ಮಾಡಿಕೊಂಡು, ಫ್ರೂಟ್ ಕಲೆಕ್ಷನ್ ಹೇಗೆ ಮಾಡ್ತೀವಿ ಇದರಿಂದ ಗಿಡದಿಂದ ಹೇಗೆ ಕಿತ್ತಿ ಬುಟ್ಟಿನಲ್ಲಿ ಹಾಕ್ಕೊಂಡು ಬರ್ತಾರಲ್ವ, ಹಾಗೆ ಈ ಸೈಕಲಿಂದ 1 ಎಗ್ಗು, ಈ ಸೈಕಲಿಂದ ಇನ್ನೊಂದು ಎಗ್ಗು, ಈ ಸೈಕಲಿಂದ 2 ಎಗ್ಗು, ಈ ಥರ ತೊಗೊಂಡು ಬುಟ್ಟಿನಲ್ಲಿ ಹಾಕಿಕೊಂಡಿರ್ತಾರಪ್ಪ ಅಷ್ಟೇ, ಸಿಂಪಲಾಗಿ ಹೇಳ್ಬೇಕಂತಂತಂದರೆ. ಆ ಎಲ್ಲನೂ ಲೇಟರ್ ಏನು ಮಾಡ್ತಾರೆ, ಸ್ಪರ್ಮ್ ಜೊತೆಗೆ ಮೀಟ್ ಮಾಡಿಸ್ತಾರೆ. ಓಕೆ, ಸೊ ಆವಾಗ ಹೆಲ್ದಿ ಎಂಬ್ರಿಯೋಸು ಫಾರ್ಮ್ ಆಗುವಂತಹ ಚಾನ್ಸಸ್ಸು 1 ಎಂಬ್ರಿಯೋ 2 ಎಂಬ್ರಿಯೋ 3 ಎಂಬ್ರಿಯೋಸು ಫಾರ್ಮ್ ಆಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಆ ಫಾರ್ಮ್ ಆಗಿರೋ ಎಂಬ್ರಿಯೋಸಲ್ಲಿ ವಿಚ್ ಇಸ್ ದ ಬೆಸ್ಟ್ ಅನ್ನೋದನ್ನು ಚೂಸ್ ಮಾಡ್ಕೊಳ್ಳೋದಕ್ಕೆ, ಸೆಲೆಕ್ಷನಿಗೆ ಆಪ್ಷನ್ ಇರುತ್ತೆ ಡಾಕ್ಟರ್ಸ್ ಹತ್ರ. ಓಕೆ, ಯಾವಾಗ ಬರೀ ಒಂದೇ ಎಗ್ ಫಾರ್ಮ್ ಆಗಿರುತ್ತೆ ಅಥವಾ ಬರೀ ಒಂದೇ ಎಂಬ್ರಿಯೋ ಫಾರ್ಮ್ ಆಗಿರುತ್ತೆ ಆವಾಗ ಏನು ಬೇರೆ ಆಪ್ಷನ್ ಇರೋದಿಲ್ಲ. ಓಕೆ, ಸೊ ಯಾವ ಎಂಬ್ರಿಯೋ ಬಂದಿರುತ್ತೆ ಅದನ್ನೇ ಹಾಕಬೇಕಾಗತ್ತೆ. ಆದರೆ ಯಾವಾಗ ಆ ಎಂಬ್ರಿಯೋ ಗ್ರೇಡ್ ತುಂಬ ಕೆಳಮಟ್ಟದಲ್ಲಿ ಇರುತ್ತೆ, ಚೆನ್ನಾಗಿರೋದಿಲ್ಲ ಆಯಿತಾ, ಎಂಬ್ರಿಯೋ ಗ್ರೇಡಿಂಗ್ ಏನು ಮಾಡ್ತಾರೆ, ಆ ಗ್ರೇಡಿಂಗ್ ಅನುಸಾರದ ಮೇಲೆ ಆ ಎಂಬ್ರಿಯೋ ಚೆನ್ನಾಗಿಲ್ಲ, ಕ್ವಾಲಿಟಿ ಚೆನ್ನಾಗಿಲ್ಲ ಅನ್ನೋದು ಗೊತ್ತಾಯಿತು ಅಂತಂತಂದರೆ ಡಾಕ್ಟರ್ಸ್ ಅದನ್ನು ಟ್ರಾನ್ಸ್ಫರ್ ಮಾಡೋದಿಲ್ಲ. ಓಕೆ, ಸೊ ಹೀಗಾಗಿನೇ ಏನು ಮಾಡ್ತಾರೆ, ಜಾಸ್ತಿ ಎಂಬ್ರಿಯೋಸ್ ಬರಬೇಕು ಅಂತಂತಂದರೆ ಜಾಸ್ತಿ ಆಪ್ಷನ್ಸ್ ಬೇಕು. ಜಾಸ್ತಿ ಆಪ್ಷನ್ ಯಾವುದರಿಂದ ಬರುತ್ತೆ, ಮೋರ್ ನಂಬರ್ ಆಫ್ ಎಗ್ಸಿಂದ ಬರುತ್ತೆ. ಸೊ ಹಾಗಾಗಿ ಡಾಕ್ಟರ್ಸ್ ಏನು ಮಾಡ್ತಾರೆ, ಎಗ್ ಪೂಲಿಂಗ್ ಮಾಡ್ತಾರೆ. ಯಾವಾಗ ಬರೀ 1 ಸೈಕಲಿಂದ 1 ಎಗ್ಗು ಅಥವಾ ನಂಬರ್ ಆಫ್ ಎಗ್ಸ್ ಕಮ್ಮಿ ಬರ್ತಾ ಇದೆ 1 ಸೈಕಲಿಂದ ಅಂದವಾಗ ಮೋರ್ ನಂಬರ್ ಆಫ್ ಸೈಕಲ್ಸ್ ಮಾಡಿಸಿ ಮೋರ್ ನಂಬರ್ ಆಫ್ ಎಗ್ಸ್ನ ಕಲೆಕ್ಟ್ ಮಾಡ್ಕೊತಾರೆ. ಓಕೆ, ಬಟ್ ಯಾವಾಗ ಟೈಮ್ ಈಸ್ ದ ಕನ್ಸ್ಟ್ರೆಂಟ್ ಅಂತ ಇರುತ್ತೆ, ಯಾವಾಗ ಟೈಮ್ ಈಸ್ ದ ಕೀ ಪಾಯಿಂಟ್ ಇರುತ್ತೆ. ಪೇಷಂಟ್ಗೆ ಅಥವಾ ಯಾರು ಹೋಗಿರ್ತಾರೆ ಅಂಥವ್ರಿಗೆ ಟೈಮ್ ತುಂಬ ಕಮ್ಮಿ ಇದೆ ಅಂತನೋ, ಏಜ್ ತುಂಬ ಜಾಸ್ತಿ ಆಗಿದೆ ಅಂತನೋ, ಈ ಥರ ವಿ ಕಾಂಟ್ ಟೇಕ್ ಮೋರ್ ಸೈಕಲ್ಸ್ ಅನ್ನೋ ಥರ ಏನಾದರೂ ಸಿಚುವೇಶನ್ ಇತ್ತು ಅಂತಂತಂದರೆ ಅಂತಹ ಟೈಮಲ್ಲಿ ಮಾಡೋದೇ ಡ್ಯುಯಲ್ ಸ್ಟಿಮ್ಯುಲೇಷನ್ ಅಂತ. ಓಕೆ, ಡ್ಯುಯಲ್ ಸ್ಟಿಮ್ಯುಲೇಷನ್ ಅಂತಂತಂದರೆ ಸಿಂಪಲ್. ಡ್ಯುಯಲ್ ಅಂತಂದ್ರೇನು, 2. ಓಕೆ, ಒಂದು ಮೆನ್ಸ್ಟ್ರಲ್ ಸೈಕಲಲ್ಲಿ 2 ಸತಿ ಸ್ಟಿಮ್ಯುಲೇಷನ್ ಮಾಡೋದನ್ನೇ ಡ್ಯುಯಲ್ ಸ್ಟಿಮ್ಯುಲೇಷನ್ ಅಂತ ಕರೀತಾರೆ. ಓಕೆ, ಡಾಕ್ಟರ್ ಯೂಶ್ವಲಾಗಿ ಏನು ಮಾಡ್ತಾರೆ, ಈ ಒಂದು ಸೈಕಲಲ್ಲಿ ಸ್ಟಿಮ್ಯುಲೇಟ್ ಮಾಡ್ತಾರೆ, ಎಗ್ ಕಲೆಕ್ಟ್ ಮಾಡ್ಕೊತಾರೆ. ಓಕೆ, ನಂಬರ್ ಆಫ್ ಎಗ್ಸ್ ಜಾಸ್ತಿ ಬಂದಿಲ್ಲ ಅಂತಂತಂದರೆ ಆ ಸೈಕಲ್ನ ಅಲ್ಲಿಗೆ ಬಿಟ್ಬಿಡ್ತಾರೆ. ಆ ಬಂದಿರೋ ಎಗ್ನ ಫ್ರೀಸ್ ಮಾಡ್ತಾರೆ. ನೆಕ್ಸ್ಟ್ ಮತ್ತೆ ಸೈಕಲ್ ಫಸ್ಟ್ ಡೇ ನಿಮ್ಮ ಪೀರಿಯಡ್ ಸ್ಟಾರ್ಟ್ ಆಗುತ್ತಲ್ಲ, ಅಲ್ಲಿಂದ ಮತ್ತೆ ನಿಮಗೆ ಸೆಕೆಂಡ್ ಸೈಕಲ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಮೆಡಿಸಿನ್ಸ್ ಕೊಡ್ತಾರೆ, ಇಂಜೆಕ್ಷನ್ ಕೊಡ್ತಾರೆ. ಮತ್ತೆ 15 ಡೇಸ್ವರೆಗೂ ವೆಯ್ಟ್ ಮಾಡಿ ಎಗ್ ಗ್ರೋತ್ ಎಲ್ಲ ಚೆನ್ನಾಗಾಗಿತ್ತು ಅಂತಂತಂದರೆ ಆವಾಗ ಮತ್ತೆ ಸ್ಟಿಮ್ಯುಲೇಷನ್ ಮಾಡಿ ಟ್ರಿಗರ್ ಶಾಟ್ ಕೊಟ್ಟು ಮತ್ತೆ ಎಗ್ಸ್ನೆಲ್ಲ ಕಲೆಕ್ಟ್ ಮಾಡ್ಕೊತಾರೆ. ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಎವ್ರಿ ಸೈಕಲಲ್ಲಿ
15 ಡೇಸ್ವರೆಗೂ ಅಪ್ರಾಕ್ಸಿಮೇಟ್ 15 ಡೇಸ್ವರೆಗೂ ಸ್ಟಿಮ್ಯುಲೇಷನ್ ಮಾಡಿ ಎಗ್ ಕಲೆಕ್ಟ್ ಮಾಡ್ಕೊತಾರೆ, ಅದನ್ನು ಅಲ್ಲಿಗೆ ಬಿಡ್ತಾರೆ. ಸೊ ಈ ಥರ ಮಾಡಿಕೊಂಡು ಏನು ಎಗ್ಸ್ ಕಲೆಕ್ಟ್ ಮಾಡ್ಕೊಂಡಿರ್ತಾರಲ್ಲ ಅದನ್ನು ಫ್ರೀಸ್ ಮಾಡಿ ಇಟ್ಕೊಂಡು ಅದನ್ನು ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ ಸೈಕಲಲ್ಲಿ ಯೂಸ್ ಮಾಡ್ತಾರೆ. ಓಕೆ, ಡ್ಯೂಯಲ್ ಸ್ಟಿಮ್ಯುಲೇಷನಲ್ಲಿ ಏನು ಮಾಡ್ತಾರೆ, ಈ 2 ಸೈಕಲಲ್ಲಿ ಮಾಡೋ ಅಂತಹ ಕೆಲಸನ ಒಂದೇ ಸೈಕಲಲ್ಲಿ ಮಾಡ್ತಾರೆ. ಸೊ ಒಂದು ಮೆನ್ಸ್ಟ್ರಲ್ ಸೈಕಲಲ್ಲಿ ಅಂದರೆ ರೆಗ್ಯುಲರ್ ಸೈಕಲ್ ತೊಗೊಂಡ್ವಿ ಅಂತಂದರೆ ಒಂದು 30 ಡೇಸ್ ಸೈಕಲ್ ಇತ್ತು ಅಂತಂತಂದರೆ ಆ 30 ಡೇಸ್ ಟೈಮಲ್ಲಿನೇ 2 ಸತಿ ಎಗ್ ರಿಟ್ರೈವಲ್ ಮಾಡ್ತಾರೆ. ಓಕೆ, 2 ರಿಟ್ರೈವಲ್ಸ್ ಇನ್ ಅ ಸಿಂಗಲ್ ಸೈಕಲ್ ಅಷ್ಟೇ. ಅದನ್ನೇ ಡ್ಯೂಯಲ್ ಸ್ಟಿಮ್ಯುಲೇಷನ್ ಅಂತ ಕರೀತಾರೆ. ಏನು ಮಾಡ್ತಾರೆ, ಫಸ್ಟ್ ಡೇ ಆಫ್ ದ ಪೀರಿಯಡ್ ನಿಮಗೆ ಫಸ್ಟ್ ಡೇ ಪೀರಿಯಡ್ ಸ್ಟಾರ್ಟ್ ಆಗುತ್ತಾ, ಅದು ಆದಮೇಲೆ ಏನು ಮಾಡ್ತಾರೆ, ನಿಮಗೆ ಸೆಕೆಂಡ್ ಡೇಯಿಂದನೋ ಅಥವಾ ಥರ್ಡ್ ಡೇಯಿಂದನೋ ಇಂಜೆಕ್ಷನ್ ಸ್ಟಾರ್ಟ್ ಮಾಡ್ತಾರೆ. ಸೊ ಇಂಜೆಕ್ಷನ್ ಕೊಟ್ಟಾದಮೇಲೆ ಲೈಕ್ FSH ಆಗಿರ್ಬೋದು, ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಆಗಿರ್ಬೋದು, HMG ಇಂಜೆಕ್ಷನ್ಸ್ ಆಗಿರ್ಬೋದು, ನಿಮ್ಮ ಎಗ್ ಅಥವಾ ಫಾಲಿಕಲ್ ಗ್ರೋ ಆಗೋದಕ್ಕೆ ಯಾವ ಇಂಜೆಕ್ಷನ್ಸ್ ಕೊಡಬೇಕು ಆ ಇಂಜೆಕ್ಷನ್ಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಡಿಪೆಂಡಿಂಗ್ ಆನ್ ಯುವರ್ ಪ್ರೋಟೋಕಾಲ್, ನಿಮ್ಮ ಬಾಡಿಗೆ ಏನು ಬೇಕು, ನಿಮಗೆ ಯಾವ ಮೆಡಿಸಿನ್ ವರ್ಕ್ ಆಗ್ತಾ ಇದೆ ಅನ್ನೋ ಆಧಾರದ ಮೇಲೆ ಈ ಇಂಜೆಕ್ಷನ್ಸ್ನ ಕೊಡ್ತಾರೆ ನಿಮ್ಮ ಫಾಲಿಕಲ್ಸ್ ಗ್ರೋ ಆಗೋದಕ್ಕೆ. ಸೆಕೆಂಡ್ ಡೇ ಅವ್ರು ಥರ್ಡ್ ಡೇ ಸ್ಟಾರ್ಟ್ ಮಾಡ್ತಾರೆ, ಈ ಇಂಜೆಕ್ಷನ್ಸ್ ಕೊಡ್ತಾರೆ. ನಿಮಗೆ ಆಲ್ಟರ್ನೇಟಿವ್ ಡೇಸ್ ಸ್ಕ್ಯಾನ್ ಎಲ್ಲ ಇಟ್ಟಿರ್ತಾರೆ. ಸೊ ಎಗ್ ಗ್ರೋತ್, ಫಾಲಿಕಲ್ಸ್ ಗ್ರೋತ್ ಹೇಗಿದೆ ಅನ್ನೋದನ್ನು ನೋಡ್ಕೊತಾರೆ. ಯಾವಾಗ ಫಾಲಿಕಲ್ಸ್ ಒಂದು ಒಳ್ಳೆ ಸೈಜ್ ರೀಚ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ, ಲೈಕ್ ಅರೌಂಡ್ 13th ಡೇ, ಓಕೆ 13th ಡೇ ಆರ್ 14th ಡೇ ಏನು ಮಾಡ್ತಾರೆ, ಟ್ರಿಗರ್ ಶಾಟ್ ಕೊಡ್ತಾರೆ. ಓಕೆ, ಟ್ರಿಗರ್ ಶಾಟ್ ಕೊಟ್ಟ ಮೇಲೆ 36 ಅವರ್ಸ್ಗೆ 34 to 36 ಅವರ್ಸ್ ಒಳಗಡೆಗೆ ಎಗ್ ಪಿಕಪ್ನ ಮಾಡ್ತಾರೆ. ಓಕೆ, ಇದು ಸ್ಟಿಮ್ಯುಲೇಷನ್ 1, ಎಗ್ ಪಿಕಪ್ 1, ಓಕೆ, ರಿಟ್ರೈವಲ್ 1 ಮುಗಿದಾದ್ಮೇಲೆ ಏನು ಮಾಡ್ತಾರೆ, 2-3 ಡೇಸ್ ವೇಟ್ ಮಾಡ್ತಾರೆ. 2-3 ಡೇಸ್ ವೇಟ್ ಮಾಡಿ ಮತ್ತೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತಾರೆ, ಸ್ಕ್ಯಾನ್ ಎಲ್ಲ ಮಾಡ್ತಾರೆ. ಓಕೆ, ನಿಮ್ಮ ಓವರೀಸ್ ಎಲ್ಲ ಚೆಕ್ ಮಾಡ್ತಾರೆ. ನ್ಯೂ ಸೆಟ್ ಆಫ್ ಫಾಲಿಕಲ್ಸ್ ಗ್ರೋ ಆಗ್ತಾ ಇದೆ ಅನ್ನೋದೇನು ಯಾವಾಗ ಗೊತ್ತಾಗುತ್ತಲ್ಲ ಡಾಕ್ಟರ್ಸು, ಆವತ್ತಿಂದ ಮತ್ತೆ ನಿಮ್ಮ ಸ್ಟಿಮ್ಯುಲೇಷನ್ 2 ಸ್ಟಾರ್ಟ್ ಆಗುತ್ತೆ. ಓಕೆ, ನೀವು ಅಲ್ಲಿಂದ ಮತ್ತೆ ನಿಮಗೆ ಅದೇ ಇಂಜೆಕ್ಷನ್ಸ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆವಾಗ ಕೊಟ್ಟಿರೋ ಇಂಜೆಕ್ಷನು ಮತ್ತು ಅಲ್ಲಿಂದ ಒಂದು 14th ಡೇ 15th ಡೇವರೆಗೂ ಈ ಪ್ರಾಸೆಸ್ ನಡೆಯುತ್ತೆ. ಏನು ಸ್ಟಿಮ್ಯುಲೇಷನ್ 1ಅಲ್ಲಿ ಏನಾಗಿತ್ತಲ್ಲ ಸೇಮ್ ಥಿಂಗ್ ಮತ್ತೆ ಆಗುತ್ತೆ. ಓಕೆ, ಎಂಡ್ ಆಫ್ 15th or 16th ಡೇ ಮತ್ತೆ ಟ್ರಿಗರ್ ಶಾಟ್ನ ಕೊಡ್ತಾರೆ. ಕೊಟ್ಟಾದಮೇಲೆ ಓವ್ಯುಲೇಷನ್ ಆದಮೇಲೆ ಒಂದು 36 ಅವರ್ಸ್ ಒಳಗಡೆಗೆ ಆ ಎಗ್ಸನ್ನೆಲ್ಲ ಕಲೆಕ್ಟ್ ಮಾಡ್ಕೊತಾರೆ. ಓಕೆ, ಸೊ ಒಂದೇ ಸೈಕಲಲ್ಲಿ, ಒಂದು ಮೆನ್ಸ್ಟ್ರಲ್ ಸೈಕಲಲ್ಲಿ 2 ಸತಿ ಎಗ್ ರಿಟ್ರೈವಲ್ ಮಾಡ್ತಾರೆ. ಈ ಹಾರ್ಮೋನ್ಸಿಂದ ನಿಮ್ಮ ಪೀರಿಯಡ್ಸ್ ರೆಗ್ಯುಲರ್ ಇದ್ರೂ ಕೂಡ ಎಕ್ಸಾಕ್ಟಾಗಿ 30 ಡೇಸಿಗೆ ಬರೋದಿಲ್ಲ, ಒಂದು ಸ್ವಲ್ಪ ಮುಂದಕ್ಕೆ ಹೋಗುತ್ತೆ. ಓಕೆ, ಯಾಕೆ ಅಂತಂತಂದರೆ ಸುಮಾರಷ್ಟು ಹಾರ್ಮೋನ್ಸ್ ಕೊಟ್ಟಿರ್ತಾರೆ ಆ್ಯಂಡ್ ನಿಮ್ಮ ಬಾಡಿಲಿ ನ್ಯಾಚುರಲ್ ಹಾರ್ಮೋನ್ಸ್ ಎಲ್ಲ ಸಪ್ರೆಸ್ ಆಗಿರುತ್ತೆ. ಸೊ ಅವೆಲ್ಲ ಹಾರ್ಮೋನ್ಸು ವಾಪಸ್ ತಮ್ಮ ಸಹಜ ಸ್ಥಿತಿಗೆ ಮರಳಿ ಡಾಕ್ಟರ್ಸ್ ಕೊಟ್ಟಿರುವಂಥ ಹಾರ್ಮೋನ್ಸ್ ಎಲ್ಲ ವಿಡ್ರಾ ಆಗಿ ನಿಮ್ಮ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಬರೋದಕ್ಕೆ ಒಂದು 15 to 20 ಡೇಸ್ ಆಗುತ್ತೆ. ಅದಾದಮೇಲಿಂದ ಅದರ ನೆಕ್ಸ್ಟ್ ಸೈಕಲಲ್ಲಿ ನಿಮ್ಮ ಏನು ಎಗ್ ಕಲೆಕ್ಟ್ ಮಾಡ್ಕೊಂಡಿರ್ತಾರಲ್ಲ ಬೈ ದೆನ್ ಆ ಎಗ್ಸ್ನೆಲ್ಲ ಸ್ಪರ್ಮ್ ಜೊತೆಗೆ ಮೀಟ್ ಮಾಡಿಸಿರ್ತಾರೆ ಆ್ಯಂಡ್ ಎಂಬ್ರಿಯೋ ಫಾರ್ಮ್ ಆಗಿರುತ್ತೆ. ಆ ಎಂಬ್ರಿಯೋಸ್ನ ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ ಸೈಕಲಲ್ಲಿ ನಿಮಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಮೇನ್ ಅಜೆಂಡಾ ಏನು ಅಂತಂತಂದರೆ ಟೈಮನ್ನು ಉಳಿಸೋದು ಆ್ಯಂಡ್ ಮೋರ್ ನಂಬರ್ ಆಫ್ ಎಗ್ಸ್ನ ಕಲೆಕ್ಟ್ ಮಾಡ್ಕೊಳ್ಳೋದು ಅಷ್ಟೇ. ಓಕೆ, 2 ಸೈಕಲಲ್ಲಿ ಮಾಡೋ ಅಂಥ ಕೆಲಸನ ಒಂದೇ ಸೈಕಲಲ್ಲಿ ಮಾಡೋದು. 2 ಸೈಕಲ್ ಅಂತಂತಂದರೆ 2 months. ಓಕೆ, 2 monthsಗೆ ನಿಮಗೆ ಎಗ್ ರಿಟ್ರೈವಲ್ಲೇ ಆಗಿರುತ್ತೆ ಆ್ಯಂಡ್ 3rd ಮಂತಲ್ಲಿ ನಿಮಗೆ ಎಂಬ್ರಿಯೋ ಟ್ರಾನ್ಸ್ಫರ್ ಆಗುತ್ತೆ. ಅದ್ರ ಬದಲು ಈ ಡ್ಯೂಯಲ್ ಸ್ಟಿಮ್ಯುಲೇಷನಲ್ಲಿ 1 ಮಂತಲ್ಲಿನೇ ನಿಮ್ಮ ಎಗ್ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳೋದೆಲ್ಲ ಮುಗಿದ್ಬಿಡುತ್ತೆ ಆ್ಯಂಡ್ 2nd ಮಂತಲ್ಲೇ ಟ್ರಾನ್ಸ್ಫರ್ನ ಪ್ಲ್ಯಾನ್ ಮಾಡ್ತಾರೆ. ಓಕೆ, ಯೂಶ್ವಲ್ ಕನ್ವೆನ್ಷನಲ್ ಮೆಥಡಲ್ಲಿ ಏನು ಮಾಡ್ತಾರೆ, ಫಸ್ಟ್ ಸೈಕಲ್ ಮುಗಿಯುತ್ತೆ, ಎಗ್ ರಿಟ್ರೈವಲ್ ಎಲ್ಲ ಮಾಡ್ತಾರೆ. ಆದ ಮೇಲೆ ಏನು ಮಾಡ್ತಾರೆ, ನಿಮ್ಮ ಅಲ್ಟ್ರಾಸೌಂಡ್ಸು, ಬ್ಲಡ್ ರಿಪೋರ್ಟು ಎಲ್ಲದನ್ನು ಚೆಕ್ ಮಾಡ್ತಾರೆ. ಎಗ್ ಫಾಲಿಕಲ್ಸ್ ಯಾವ ಸ್ಪೀಡಲ್ಲಿ ಗ್ರೋತ್ ಆಗ್ತಾ ಇದೆ, ಇದಕ್ಕೇನಾದರೂ ಎಕ್ಸ್ಟ್ರಾ ಡೋಸೇಜ್ ಬೇಕಾ ಅಥವಾ ಕಮ್ಮಿ ಬೇಕಾ, ಯಾವ ಮೆಡಿಸಿನ್ ಕ್ಲೀನಾಗಿ ವರ್ಕ್ ಆಗ್ತಾ ಇದೆ, ನಿಮ್ಮ ಬಾಡಿಗೆ ಸೂಟ್ ಆಗ್ತಾ ಇದೆ, ನಿಮ್ಮ ಓವರೀಸ್ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದೆ ಅನ್ನೋದನ್ನೆಲ್ಲ ತಿಳ್ಕೊಂಡು ಡಾಕ್ಟರ್ಸು ನೆಕ್ಸ್ಟ್ ಸೈಕಲಲ್ಲೂ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ಅಥವಾ ಬೇಗ ಸ್ಟಿಮ್ಯುಲೇಟ್ ಮಾಡಬೇಕಾ ಅಥವಾ ಲೇಟಾಗಿ ಸ್ಟಿಮ್ಯುಲೇಟ್ ಮಾಡಬೇಕಾ ಅನ್ನೋದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನೆಕ್ಸ್ಟ್ ಸೈಕಲಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿಕೊಂಡು ಮತ್ತೆ ಆ ಸೈಕಲಲ್ಲೂ ಕೂಡ ಎಗ್ ರಿಟ್ರೈವ್ ಮಾಡ್ತಾರೆ.
ಆಮೇಲೆ ಏನು ಮಾಡ್ತಾರೆ, ಫ್ರೀಸ್ ಮಾಡಿ ಅದು ಆದಮೇಲೆ ನೆಕ್ಸ್ಟ್ ಸೈಕಲಲ್ಲಿ ಎಂಬ್ರಿಯೋ ಫಾರ್ಮ್ ಆಗಿರೋ ಎಂಬ್ರಿಯೋಸಲ್ಲಿ ಗ್ರೇಡಿಂಗ್ ಎಲ್ಲ ನೋಡಿಕೊಂಡು ವಿಚ್ ಇಸ್ ದ ಬೆಸ್ಟ್ ಅನ್ನೋದನ್ನು ಚೂಸ್ ಮಾಡಿಕೊಂಡು ಅದನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಆದರೆ ಡ್ಯೂಯಲ್ ಸ್ಟಿಮ್ಯುಲೇಷನಲ್ಲಿ ಏನು ಮಾಡ್ತಾರೆ, ಮಧ್ಯದಲ್ಲಿ ಒಂದು 2-3 ಡೇಸ್ ಗ್ಯಾಪ್ ತೊಗೊತಾರೆ ಅಷ್ಟೇ. ಡಿಪೆಂಡ್ಸ್ ನಿಮ್ಮ ಬಾಡಿ ಹೇಗಿದೆ ಅನ್ನೋ ಆಧಾರದ ಮೇಲೆ, ನಿಮ್ಮ ಓವರೀಸ್ ಹೇಗೆ ರೆಸ್ಪಾಂಡ್ ಮಾಡ್ತಿದೆ ಅನ್ನೋ ಆಧಾರದ ಮೇಲೆ ಡಾಕ್ಟರ್ಸ್ ಅದನ್ನೆಲ್ಲ ಸ್ಕ್ಯಾನ್ ಮಾಡಿ, ಬ್ಲಡ್ ಟೆಸ್ಟ್ ಮಾಡಿ, ಅನಲೈಸ್ ಮಾಡಿ ವೆನ್ ಟು ಸ್ಟಾರ್ಟ್ ದ ಸೆಕೆಂಡ್ ಸ್ಟಿಮ್ಯುಲೇಷನ್ ಅನ್ನೋದನ್ನು ಡಿಸೈಡ್ ಮಾಡ್ತಾರೆ. ಅದಾದಮೇಲೆ ಸೆಕೆಂಡ್ ಸ್ಟಿಮ್ಯುಲೇಷನನ್ನು ಸ್ಟಾರ್ಟ್ ಮಾಡ್ತಾರೆ. ಸೆಕೆಂಡ್ ಸ್ಟಿಮ್ಯುಲೇಷನ್ ಎಂಡ್ ಆಗೋ ಅಷ್ಟೊತ್ತಿಗೆ ಏನು ನೆಕ್ಸ್ಟ್ ಸೆಟ್ ಆಫ್ ಎಗ್ಸ್ ಬಂದಿರುತ್ತೆ. ಸೊ ಫಸ್ಟ್ ಸ್ಟಿಮ್ಯುಲೇಷನ್ ಆ್ಯಂಡ್ ಸೆಕೆಂಡ್ ಸ್ಟಿಮ್ಯುಲೇಷನ್ ಟುಗೆದರ್ ಇನ್ ಅ ಸಿಂಗಲ್ ಸೈಕಲ್, ಆಯಿತಾ. ಅದಕ್ಕೋಸ್ಕರನೇ ಅದನ್ನು ಡ್ಯೂಯಲ್ ಸ್ಟಿಮ್ಯುಲೇಷನ್ ಅಂತ ಕರೀತಾರೆ. ಓಕೆ, ಯಾರಿಗೆಲ್ಲ ಲೋ ಓವರಿಯನ್ ರೆಸ್ಪಾನ್ಸ್ ಇರುತ್ತೆ ಅಂತಂದರೆ IVF ಮೆಡಿಕೇಷನ್ ತೊಗೊಂಡ್ಮೇಲೂ ಎಗ್ ಫಾರ್ಮೇಷನ್ ತುಂಬ ಕಮ್ಮಿ ಯಾರಿಗೆಲ್ಲ ಇರುತ್ತೆ ಅಂಥವ್ರಿಗೆಲ್ಲ ಈ ಪರ್ಟಿಕ್ಯುಲರ್ ಮೆಥಡ್ನ ಟ್ರೈ ಮಾಡ್ತಾರೆ. ಓಕೆ, ಇದ್ರ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂತಾರೆ. ಆ್ಯಂಡ್ ಇದನ್ನು ಎಲ್ಲ ಕಡೆಗೂ ಮೋರ್ ಆಫನ್ ಆಗಿ ಏನು ಫಾಲೋ ಮಾಡೋದಿಲ್ಲ. ಸೊ ಡಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ, ಹಾಸ್ಪಿಟಲ್ ಮೇಲೆ ಡಿಪೆಂಡ್ ಆಗುತ್ತೆ, ಅವರ ಪ್ರೋಟೋಕಾಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸೊ ನಿಮಗೆ ಯಾವುದು ಬೆಸ್ಟ್ ಅನ್ನೋದನ್ನು ಡಾಕ್ಟರ್ಸ್ ಡಿಸೈಡ್ ಮಾಡ್ತಾರೆ. ಈ ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದು ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.